ಓಂ ಶಾಂತಿ. ಪರಮಾತ್ಮ ಪ್ರಕಾಶ ಸ್ವರೂಪ, ಜ್ಯೋತಿ ಸ್ವರೂಪ, ನಿರಾಕಾರ ಸ್ವರೂಪ. ಅಂದರೆ ದೇಹಾತೀತನಾಗಿದ್ದಾರೆ. ಅಂದರೆ ಯಾವುದೇ ಶರೀರದ ರೂಪ ಪರಮಾತ್ಮನಿಗಿಲ್ಲ. ಪರಮಾತ್ಮ ಜಡ ಅಲ್ಲ, ಚೈತನ್ಯ ಆಗಿದ್ದಾರೆ. ಪರಮಾತ್ಮನ ಸ್ವಸ್ವರೂಪ, ಸ್ವಧಾಮವನ್ನು ಹೊಂದಿದವರಾಗಿದ್ದಾರೆ. ಪರಮಾತ್ಮ ಗುಣದಲ್ಲಿ ಸಿಂಧು ಸಾಗರವಾಗಿದ್ದಾರೆ, ರೂಪದಲ್ಲಿ ಬಿಂದು ಆಗಿದ್ದಾರೆ. ಸ್ಥೂಲ ಹಾಗೂ ಸೂಕ್ಷ್ಮ ರೂಪಗಳನ್ನು ಪರಮಾತ್ಮ ಹೊಂದಿಲ್ಲ. ನಿರಾಕಾರ ಸ್ವರೂಪ ಹೊಂದಿರುವನು, ಸ್ಥೂಲ ಸೂಕ್ಷ್ಮ ರೂಪ ಹೊಂದಿಲ್ಲ. ಈ ಕಾರಣದಿಂದ ನಿರಾಕಾರ ಉಳ್ಳವನು ಎಂದು ಹೇಳುವರು. ಆತ್ಮಗಳು ವಾಸಿಸುವ ನಿರಾಕಾರ ಲೋಕದಲ್ಲಿ ಪರಮಾತ್ಮ ಇರುವ ಕಾರಣದಿಂದ ನಿರಾಕಾರ ಈ ಶಬ್ದ ಬಳಕೆ ಮಾಡುವರು. ಪರಮಾತ್ಮ ಅಂದರೆ ಶ್ರೇಷ್ಠ, ಅಂದರೆ ಪರಂ ಆತ್ಮ ಎಂದರ್ಥ. ಪರಮಾತ್ಮ ಶಕ್ತಿ ಸ್ವರೂಪ, ಪ್ರಕಾಶವುಳ್ಳ ಜ್ಯೋತಿ ಸ್ವರೂಪ, ಅತಿ ಸೂಕ್ಷ್ಮ ಆಗಿರುವರು. ಅಣೋರಣೀಯಾಣ್ ಎಂದು ಹೇಳಲಾಗುತ್ತದೆ. ಅದಕ್ಕೋಸ್ಕರ ದಿವ್ಯ ಸಾಕ್ಷಾತ್ಕಾರದ ಮೂಲಕ ನೋಡಬಹುದು. ಪರಮಾತ್ಮನ ರೂಪ ಕೆಂಪು ಮಿಶ್ರಿತ ಹೊಂಬಣ್ಣ ಪ್ರಕಾಶ ಆಗಿದೆ. ಜ್ಯೋತಿರ್ಬಿಂದು ಹಾಗೆ ಗೋಚರಿಸುತ್ತದೆ. ಪರಮಾತ್ಮನ ಬಿಂದು ರೂಪದ ಸುತ್ತ ಅಂಡಾಕಾರದ ಪ್ರಭಾವ ಮಂಡಲವಿರುತ್ತದೆ. ಒಂದು ಎಣ್ಣೆ ಉರಿಯುವ ದೀಪ ಬೆಳಗಿಸಿದಾಗ ರೂಪ ಅದು ಅಂಡಾಕಾರ ಆಗಿರುವುದು. ಪರಮಾತ್ಮ ಕೂಡ ಅಂಡಾಕಾರ ಜ್ಯೋತಿ ಸ್ವರೂಪ, ಸ್ಥೂಲವಾದ ಜ್ಯೋತಿಯಲ್ಲ, ದಿವ್ಯ ಜ್ಯೋತಿ, ಡಿವೈನ್ ಲೈಟ್ ಆಗಿದ್ದಾರೆ. ಗುಡಿಗಳಲ್ಲಿ ಇರುವ ಶಿವಲಿಂಗವು ಪರಮಾತ್ಮನ ಜ್ಯೋತಿ ಸ್ವರೂಪದ ಸಂಕೇತ ಆಗಿದೆ. ಲಿಂಗವು ಅಂದರೆ ಸಂಕೇತ, ಪ್ರತಿಮೆ, ಮೂರ್ತಿ, ವಿಗ್ರಹ ಇತ್ಯಾದಿ ಹೇಳಲಾಗುವುದು. ಶಿವಲಿಂಗಂ ಎಂದರೆ ಶಿವನ ಪ್ರತಿಮೆ ಆಗಿದೆ ಎಂದರ್ಥ. ಶಿವಲಿಂಗದ ಜ್ಯೋತಿಯಲ್ಲಿ ಅಂಡಾಕಾರ, ನಿರಾಕಾರದ ಸಣ್ಣ ಸಣ್ಣ ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡುವರು. ಸಣ್ಣ ಕಲ್ಲುಗಳನ್ನು ಸಾಲಿಗ್ರಾಮ್ ಎನ್ನುವರು. ಸಾಲಿಗ್ರಾಮ್ ಆತ್ಮಗಳ ಸೂಚಕ ಆಗಿದೆ. ಶಿವಲಿಂಗವು ಸಾಲಿಗ್ರಾಮ್ ರೂಪ ಆಕಾರ ಒಂದೇ, ಶಕ್ತಿ ಮತ್ತು ಪ್ರಕಾಶದಲ್ಲಿ ವ್ಯತ್ಯಾಸವಿರುವುದು. ಈ ಕಾರಣದಿಂದ ಸಾಲಿಗ್ರಾಮ್ ಸಣ್ಣ ಆಕಾರದಲ್ಲಿ ತೋರಿಸಲಾಗುವುದು. ಭಕ್ತರು ಭಕ್ತಿ ಮಾಡಲು ಶಿವನ ಲಿಂಗವು ದೊಡ್ಡದಾಗಿ ರಚನೆ ಮಾಡಿದರು. ಪೂಜೆಗೈಯಲು ಸರಳ ಆಗಲಿ ಎಂದು ದೊಡ್ಡದಾಗಿ ರಚನೆ ಮಾಡಿದರು. ಆದರೆ ಪರಮಾತ್ಮ ನಿರಾಕಾರ ರೂಪದ ಕುರುಹು ಸಾಕ್ಷಿ ಅಂತ ಹೇಳಿದರು. ಶಿವ ಎನ್ನುವುದು ಪರಮಾತ್ಮನ ಹೆಸರು. ಪರಮಾತ್ಮ ಅಮರ, ಪರಮಾತ್ಮನ ಹೆಸರು ಅಮರ. ರೂಪವುಳ್ಳ ವಸ್ತುವಿಗೆ ಹೆಸರು ಖಂಡಿತ ಇರುವುದು. ಅದಕ್ಕೋಸ್ಕರ ಪರಮಾತ್ಮನ ರೂಪ ಅವರ್ಣನೀಯ. ಶಿವ ಪರಮಾತ್ಮ ಸತ್ಯಂ ಶಿವಂ ಸುಂದರಂ ಆಗಿದ್ದಾರೆ. ಪರಮಾತ್ಮನಿಗೆ ಇಟ್ಟಿರುವ ಹೆಸರು ಅದು ಪರಮಾತ್ಮನ ಕರ್ತವ್ಯ ಹಾಗೂ ಪರಮಾತ್ಮನ ಗುಣಸಾಗರ, ಗುಣಭಂಡಾರಿ, ಜ್ಞಾನಸಾಗರ, ದಿವ್ಯ ಗುಣಧಾರಿ ಆಧಾರದ ಮೇಲೆ ಶಿವ ಎಂಬ ಹೆಸರನ್ನು ಇಡಲಾಗಿದೆ. ಯಾವಾಗ ಮಾನವ ಜನ್ಮ ಪಡೆಯುವನು, ಶಿಶು ಆಗಿ ಜನ್ಮ ಪಡೆದ ಮೇಲೆ ಆ ಶರೀರಕ್ಕೆ ಹೆಸರು ಇಡುವರು. ಆ ಹೆಸರು ಅವನ ಶರೀರದ್ದಾಗಿರುತ್ತದೆ, ಆತ್ಮನಿದ್ ಅಲ್ಲ. ಜನ್ಮಗಳ ಚಕ್ರದಲ್ಲಿ ಹೆಸರು ಕೂಡ ಬೇರೆ ಬೇರೆ ಆಗಿರುವುದು. ಪರಮಾತ್ಮ ಅಜನ್ಮ, ಮನುಷ್ಯರಂತೆ ಜನ್ಮ ಪಡೆಯುವುದಿಲ್ಲ, ಜನ್ಮಿಸುವುದಿಲ್ಲ. ಅಯ್ಯೋ ನಿಜ. ಅದಕ್ಕೋಸ್ಕರ ಪರಮಾತ್ಮನಿಗೆ ಶರೀರ ಇಲ್ಲ, ಶರೀರದ ಹೆಸರು ಇಲ್ಲವೇ ಇಲ್ಲ. ಅಂದ ಮೇಲೆ ಪರಮಾತ್ಮನ ಹೆಸರು ಅಳಿಯುವುದಿಲ್ಲ, ಶಾಶ್ವತ. ಆದರೆ ಪರಮಾತ್ಮ ಹೆಸರು ಅನೇಕ ರೀತಿಯಲ್ಲಿ ಅನೇಕ ಬಗೆಯಾಗಿ ಕರೆದಿದ್ದಾರೆ. ದೇವರು ಒಬ್ಬನೇ, ನಾಮ ಅನೇಕ. ಅಂದರೆ ಪರಮಾತ್ಮ ಶಾಶ್ವತ, ಹೆಸರು ಶಿವ ಎಂದು ಅರ್ಥ. ಮಾನವರು ಸೃಷ್ಟಿಕರ್ತ, ರಚಯಿತ ಪರಮಾತ್ಮನಿಗೆ ತಂದೆಯ ಸ್ಥಾನ ಕೊಟ್ಟು ಪರಮಪಿತ ಎಂದು ಭಾವಿಸಿದರು. ನರಕ, ಸ್ವರ್ಗ ಎರಡು ಪದಗಳು ಪ್ರಸಿದ್ಧ. ನರಕ ರಾವಣ ಸ್ಥಾಪಿಸ್ತಾನೆ, ಸ್ವರ್ಗ ನಿರಾಕಾರ ರಾಮ ಅಂದರೆ ಪರಮಾತ್ಮ ರಚನೆ ಮಾಡುವರು. ಪರಮಾತ್ಮ ಹೆವನ್ಲಿ ಗಾಡ್ ಫಾದರ್ ಆಗಿದ್ದಾರೆ, ಸ್ವರ್ಗದ ರಚಯಿತ. ಸ್ವರ್ಗ ಗೈಯಲು ಪರಮಾತ್ಮನ ಅನುಗ್ರಹ ಬೇಕು ಎನ್ನುವರು. ಯಾರಾದರೂ ಸತ್ತರೆ ಸ್ವರ್ಗಸ್ಥರಾದರು, ಅಂದರೆ ತಂದೆಯ ಬಳಿ ಪರಮಾತ್ಮನ ಬಳಿ ಹೋದರೆಂದು ಹೇಳುತ್ತಾರೆ. ಸ್ವರ್ಗದ ರಚಯಿತ, ನಿರ್ಮಾಣಕರ್ತ ಪರಮಾತ್ಮ ಆಗಿದ್ದಾರೆ. ಪರಮಾತ್ಮ ಶಿಕ್ಷಕನ ರೂಪದಲ್ಲಿ ನಿರ್ದೇಶನ, ಮಾರ್ಗದರ್ಶನ ಮಾಡುವರು.
ತಂದೆಯ ಸಂಬಂಧದಿಂದ ಪರಮಾತ್ಮನನ್ನು ನೆನೆದರೆ ಸ್ವರ್ಗ ಸಿಗುವುದು. ನಿರ್ದೇಶನ ಯಾವುದು ಅಂದರೆ ಪರಮಾತ್ಮನ ಮೂಲಕ ಶಿಕ್ಷಣ ಆಗಿದೆ. ಪರಮಾತ್ಮ ಸ್ಪಿರಿಚುವಲ್ ಫಾದರ್, ಪರಮಾತ್ಮ ಆತ್ಮನಿಗೆ ತಂದೆ, ಅದಕ್ಕೋಸ್ಕರ ರೂಹಾನಿ ಸ್ಪಿರಿಚುವಲ್ ಫಾದರ್. ಶಿಕ್ಷಣದ ರೂಪದಲ್ಲಿ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಸೃಷ್ಟಿಯ ರಚಯಿತ ಅಂದರೆ ಸೃಷ್ಟಿಯ ಜ್ಞಾನ ಕೊಡುವರು, ಅದು ಸ್ಪಿರಿಚುವಲ್ ಜ್ಞಾನ ಆಗಿದೆ. ಓಂ ಶಾಂತಿ.